ಭಾರತದ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಇಸ್ರೋ ಐತಿಹಾಸಿಕ ಸಾಧನೆಗೆ ಸಜ್ಜಾಗ್ತಾ ಇದೆ. ಕಳೆದ 6 ದಶಕಗಳಲ್ಲಿ ಎಷ್ಟೋ ಮಂದಿ ಮಹನೀಯರ ಅಹರ್ನಿಶಿ ಕೃಷಿ ಕಾರಣ ಈಗಾಗಲೇ 99 ಪ್ರಯೋಗಗಳನ್ನು ನಡೆಸಿರುವ ಇಸ್ರೋ ಇದೀಗ 100 ಮಿಷನ್ಗೆ ಸಜ್ಜಾಗಿದೆ. ನಾಡಿದ್ದು ಇದಕ್ಕೆ ಮುಹೂರ್ತ ನಿಗದಿಯಾಗಿದೆ. ಶ್ರೀಹರಿಕೋಟಾದಲ್ಲಿ ಜನವರಿ 29ರಂದು GSLV 15 ಪ್ರಯೋಗದ ಮೂಲಕ ಶತಕ ಸಾಧಿಸಲು ಇಸ್ರೋ ಕಾದಿದೆ. 4 SLV, 4 ASLV, 62 PSLV, 16 GSLV, 7 LVM-3, 3 SSLV ರಾಕೆಟ್ಗಳು, 1 ಸ್ಟ್ರಾಮ್ಜೆಟ್, 1 RSVTD, 1 ಕ್ರೂ ಎಸ್ಕೇಪ್ ಸಿಸ್ಟಮ್ ಸೇರಿ ಒಟ್ಟು 99 ಪ್ರಯೋಗಗಳನ್ನು ಇಸ್ರೋ ನಡೆಸಿದೆ. ಈ ರಾಕೆಟ್ಗಳ ಮೂಲಕ 129 ಸ್ವದೇಶಿ ಉಪಗ್ರಹ, 18 ವಿದ್ಯಾರ್ಥಿ ಉಪಗ್ರಹ, 9 ರೀ ಎಂಟ್ರಿ ಮಿಷನ್, 433 ವಿದೇಶಿ ಉಪಗ್ರಹ, 2 ಖಾಸಗಿ ಉಪಗ್ರಹ, 1 ಗಗನಯಾನ್ ಟೆಸ್ಟ್ ವೆಹಿಕಲ್ D1 ಸೇರಿ ಒಟ್ಟು 592 ಉಪಗ್ರಹಗಳನ್ನು ಪ್ರಯೋಗಿಸಿದೆ. ಇಸ್ರೋದ 99 ಪ್ರಯೋಗಗಳಲ್ಲಿ 89 ಯಶಸ್ವಿಯಾಗಿವೆ ಅನ್ನೋದು ಗಮನಾರ್ಹ. ವಿಧಾನಸೌಧದ ಮುಂಭಾಗದಲ್ಲಿ 21 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ 43 ಅಡಿ ಎತ್ತರದ ತಾಯಿ ಭುವನೇಶ್ವರಿಯ ಕಂಚಿನ ಪ್ರತಿಮೆ ಸಿಎಂ ಸಿದ್ದರಾಮಯ್ಯ ಲೋಕಾರ್ಪಣೆಗೊಳಿಸಿದ್ರು. ಕನ್ನಡಕ್ಕಾಗಿ ಹೋರಾಟ ಮಾಡಿದವರ ಮೇಲೆ ಇರುವಂತಹ ಎಲ್ಲಾ ಕೇಸ್ಗಳನ್ನ ವಾಪಸ್ ಪಡೆಯೋ ಘೋಷಣೆಯನ್ನು ಸಹ ಇದೇ ವೇಳೆ ಸಿಎಂ ಮಾಡಿದ್ದಾರೆ. ಕಾರ್ಯಕ್ರಮದ ಪ್ರಯುಕ್ತ ಕನ್ನಡದ ಬಾವುಟ, ವಿದ್ಯುತ್ ದೀಪಾಲಂಕಾರಗಳಿಂದ ವಿಧಾನಸೌಧ ಕಂಗೊಳಿಸುತ್ತಿತ್ತು. ಪರ ಹೋರಾಟ ಮಾಡದಂತ ಎಲ್ಲ ಕನ್ನಡಿಗರ ಮೇಲೆ ಏನೇನು ಕೇಸ್ಗಳಾಕಿದ್ದಾರೆ ಆ ಎಲ್ಲ ಕೇಸ್ಗಳನ್ನು ಕೂಡ ವಾಪಸ್ ತಗೋತೀವಿ. ಯಾರ್ಯಾರು ಕೇಸ್ಗಳಿದೆ ಅರ್ಜಿ ಕೊಟ್ರೆ ಆ ಕೇಸ್ಗಳನ್ನೆಲ್ಲ ಕ್ಯಾಬಿನೆಟ್ ನಲ್ಲಿ ಇಟ್ಟು ವಾಪಸ್ ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಕನ್ನಡ ಅಮೆರಿಕದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಸಂಪೂರ್ಣ ಗುಣಮುಖರಾಗಿರೋ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಇದೀಗ ವಿಶ್ರಾಂತಿಯನ್ನು ಪಡೆದುಕೊಳ್ತಿದ್ದಾರೆ. ರಾಜಕೀಯ ಜಂಜಾಟದ ಮಧ್ಯೆಯೂ ಸಿಎಂ ಸಿದ್ದರಾಮಯ್ಯ ಬಿಡುವು ಮಾಡಿಕೊಂಡು ಕ್ಯಾನ್ಸರ್ ಗೆದ್ದ ನಟ ಶಿವರಾಜ್ ಕುಮಾರ್ ಮನೆಗೆ ಭೇಟಿ ನೀಡಿ ಅವರ ಆರೋಗ್ಯ ವಿಚಾರಿಸಿದ್ರು. ಇನ್ನು ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸುತ್ತಿದ್ದಂತೆ ಬಾಗಿಲ ಬಳಿ ಬಂದು ಸ್ವಾಗತ ಕೋರಿದ ಶಿವಣ್ಣ ದಂಪತಿ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದಿದ್ದಾರೆ. ಇನ್ನು ನಟ ಡಾಲಿ ಧನಂಜಯ್ ಸೇರಿದಂತೆ ಚಿತ್ರರಂಗದ ಆಪ್ತರು ಶಿವಣ್ಣ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ.